ಯುಗಾದಿ ದಿನವೇ ದುರ್ಘಟನೆಯೊಂದು ಸಂಭವಿಸಿಬಿಟ್ಟಿದೆ. ಬೆಂಕಿಗೆ ಬಲಿಯಾಗಿವೆ ಎಮ್ಮೆಗಳು. ಹೊತ್ತಿ ಉರಿದ ದನದ ಕೊಟ್ಟಿಗೆ 15 ಎಮ್ಮೆಗಳು ಬೆಂಕಿಗಾಹುತಿಯಾಗಿವೆ. ಹಾವೇರಿಯ ಕನಬಳಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ಬೆಳಕಿಗೆ ಬರ್ತಾ ಇದೆ. ವಿದ್ಯುತ್ ಟಿಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಬೆಂಕಿ ಅವಘಡವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ದನದ ಕೊಟ್ಟಿಗೆ ಕೂಗಳತೆ ದೂರದಲ್ಲಿದ್ದಂತಹ ವಿದ್ಯುತ್ ಟಿಸಿ ಜೀವಂತವಾಗಿ ಸುಟ್ಟು ಕರಕಲಾಗಿದೆ. 15 ಎಮ್ಮೆಗಳು ಪರಮೇಶಪ್ಪ ಜಾಡೇರ್ ಎಂಬುವರಿಗೆ ಸೇರಿದಂತಹ ದನದ ಕೊಟ್ಟಿಗೆ ಇದಾಗಿತ್ತಂತೆ. ಆದರೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದೆ. ಇನ್ನು ಸಹಜವಾಗಿ ಕೊಟ್ಟಿಗೆಯಲ್ಲಿದ್ದಂತಹ ಎಮ್ಮೆಗಳು ತಪ್ಪಿಸ್ಕೊಂಡು ಹೋಗೋದಕ್ಕೂ ಆಗಿಲ್ಲ. ಅಂಥ ಸಿಚುಯೇಷನಲ್ಲಿ 15 ಎಮ್ಮೆಗಳು ಕೂಡ ಈ ರೀತಿಯಾಗಿ ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ. ಕನವಳ್ಳಿ ಗ್ರಾಮದಲ್ಲಿ ಎಮ್ಮೆ ಸಾಗಾಣಿಕೆ ಮಾಡ್ತಾ ಇದ್ರು ಪರಮೇಶಪ್ಪ. ಬಹುಶಃ ಇಂಥದ್ದೊಂದು ಅವಘಡ ನಡೆಯುತ್ತೆ ಎನ್ನುವಂಥ ಒಂದು ಸಣ್ಣ ಅಂದಾಜು ಕೂಡ ಇರಲಿಲ್ವೇನೋ, ಇದ್ದಿದ್ರೆ ಎಚ್ಚೆತ್ಕೊಳ್ತಾ ಇದ್ರು. ನೋಡಿ, ಒಂದು ಕಡೆ ಇಡೀ ನಾಡು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತಾ ಇತ್ತು. ಆದರೆ ಇಲ್ಲೊಂದು ಕಡೆ ಈ ರೀತಿಯಾದಂಥ ಒಂದು ಅವಘಡ ನಿಜಕ್ಕೂ ಮನಸ್ಸಿಗೆ ಬೇಸರ ತರಿಸುತ್ತೆ. ಬೆಂಕಿಗಾಹುತಿ ಆಗಿರೋದು ಬಹಳಷ್ಟು ಎಮ್ಮೆಗಳಲ್ಲಿ. ಹೊತ್ತಿ ಉರಿದಿದೆ ದನದ ಕೊಟ್ಟಿಗೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. 15 ಎಮ್ಮೆಗಳು ಬೆಂಕಿಗೆ ಬಲಿಯಾಗಿದೆ. ಹಾವೇರಿಯ ಕನಬಳಿ ಗ್ರಾಮದಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಇನ್ನು ವಿದ್ಯುತ್ನ ಟಿಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಪ್ರವಹಿಸಿ ಅವಘಡ ಆಗಿರುವಂತಹ ಶಂಕೆ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಅದರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಯಾಕೆ ಈ ರೀತಿಯಾಗಿ ಹೆಂಗೆ ಸಂಭವಿಸ್ತು ಅಂತ ಹೇಳಿ. ದನದ ಕೊಟ್ಟಿಗೆ ಕೂಗಳತೆ ದೂರದಲ್ಲಿತ್ತಂತೆ ವಿದ್ಯುತ್ ಟಿಸಿ. ಆದರೆ ಇಂಥದ್ದೊಂದು ಅವಘಡದಲ್ಲಿ ಜೀವಂತವಾಗಿ 15 ಎಮ್ಮೆಗಳು ಸುಟ್ಟು ಕರಕಲಾಗ್ಬಿಟ್ಟಿದೆ. ನಿಜಕ್ಕೂ ಇದನ್ನು ಸಾಕದಂಥವರ ರೋಧನೆ ಹೇಳತ್ತಿರೋದು. ಅಷ್ಟರ ಮಟ್ಟಿಗೆ ಅಲ್ಲಿ ಅದನ್ನು ಸಾಕದಂತಹ ಎಮ್ಮೆಗಳನ್ನು ಸಾಕದಂಥವರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಪರಮೇಶಪ್ಪ ಜಾಡೇರ್ ಎಂಬುವರಿಗೆ ಸೇರಿದಂಥ ದನದ ಕೊಟ್ಟಿಗೆ ಇದಾಗಿರುತ್ತೆ. ಹಾವೇರಿಯ ಕನವಳ್ಳಿ ಗ್ರಾಮದಲ್ಲಿ ಎಮ್ಮೆ ಸಾಗಾಣಿಕೆಯನ್ನು ಮಾಡ್ತಾ ಇರ್ತಾರೆ ಪರಮೇಶಪ್ಪ. ಇಂಥದ್ದೊಂದು ಅವಘಡ ನಿನ್ನೆ ಸಂಭವಿಸ್ಬಿಟ್ಟಿದೆ. ಜಲಮಾನ ಸಿಗುತ್ತಲ್ಲ ನೋಡಿ, ಟಿಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂಥ ಶಂಕೆ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಇನ್ನಷ್ಟೇ ತನಿಖೆಯಿಂದ ಏನು ನಡೆದಿದೆ ಎಕ್ಸಾಕ್ಟ್ ಆಗಿ ಅನ್ನೋದು ಗೊತ್ತಾಗಬೇಕಾಗಿದೆ. ಒಂದು ಕಡೆ ಬಹಳಷ್ಟು ಕೂಗಳತೆ ದೂರದಲ್ಲಿತ್ತಂತೆ ಈ ಎಮ್ಮೆ ಕೊಟ್ಟಿಗೆ ಇದೆಯಲ್ಲ, ಅದರಿಂದ ಬಹಳಷ್ಟು ಹತ್ತಿರದಲ್ಲಿತ್ತಂತೆ ಟಿಸಿ. ಹಾಗಾಗಿ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಅವಘಡ ಆಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ದನದ ಕೊಟ್ಟಿಗೆಯಲ್ಲಿ 15 ಎಮ್ಮೆಗಳನ್ನು ಕಟ್ಟಿ ಹಾಕಲಾಗಿತ್ತು. ಏಕಾಏಕಿ ವಿದ್ಯುತ್ ಪ್ರವಹಿಸಿ ಬೆಂಕಿ ಹೊತ್ಕೊಂಡಾಗ ಅದನ್ನು ನಂದಿಸುವಂಥ ಕೆಲಸವೂ ಸಡನ್ನಾಗಿ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಹಳ್ಳಿ ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸೋದು ಬಹಳ ಈಸಿ ವಿಚಾರ ಏನಲ್ಲ. ಇಂಥದ್ದೊಂದು ಸಂದರ್ಭದಲ್ಲಿ ಇಂಥ ಅವಘಡ ಸಂಭವಿಸ್ಬಿಟ್ಟಿದೆ. ಸೂಕ್ತ ಪರಿಹಾರಕ್ಕಾಗಿ ಸದ್ಯಕ್ಕೆ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ.